ಆತ್ಮೀಯ ವಿದ್ಯಾರ್ಥಿಗಳೇ, ಇವತ್ತಿನಿಂದ NCERTದಲ್ಲಿ ಬರ್ತಕ್ಕಂಥ 7ನೇ ಚಾಪ್ಟರು ಇಂಟಿಗ್ರಲ್ಸು, ಇದ್ರ ರಿಲೇಟೆಡ್ಡು ವಿಡಿಯೋಸ್ಗಳು ಇವತ್ತಿನಿಂದ ಪ್ರಾರಂಭವಾಗ್ತವೆ. ಆತ್ಮೀಯ ವಿದ್ಯಾರ್ಥಿಗಳೇ, ಇವತ್ತು ನಾವು ಈ ಇಂಟಿಗ್ರಲ್ಸ್ದಲ್ಲಿ ಬರ್ತಕ್ಕಂಥ ಬ್ಲೂ ಪ್ರಿಂಟನ್ನು ಡಿಸ್ಕಷನ್ ಮಾಡೋಣ. ಅದ್ರ ಜೊತೆಗೆ ಇಂಪಾರ್ಟೆಂಟ್ ಫಾರ್ಮುಲಾ ಡಿಸ್ಕಷನ್ ಮಾಡಿ ಮುಂದೆ ಎಕ್ಸಾಂಪಲ್ಗಳನ್ನು ಸಾಲ್ವ್ ಮಾಡಬೇಕಾದ್ರೆ ನಮಗೆ ಉಪಯುಕ್ತ ಆಗ್ತಕ್ಕಂಥ ಫಾರ್ಮುಲಾಗಳನ್ನು ಡಿಸ್ಕಷನ್ ಮಾಡಿ ಆ ಫಾರ್ಮುಲಾ ಬೇಸ್ ಮೇಲೆ ಕೆಲವು ಎಕ್ಸಾಂಪಲ್ಗಳನ್ನು ಡಿಸ್ಕಷನ್ ಮಾಡೋಣ. ಆತ್ಮೀಯ ವಿದ್ಯಾರ್ಥಿಗಳೇ, ಕ್ಲಾಸು 2nd PUC ಸೈನ್ಸು, ಸಬ್ಜೆಕ್ಟ್ ಮ್ಯಾಥಮೆಟಿಕ್ಸು, ಚಾಪ್ಟರ್ ನಂಬರ್ 7. ಓಕೆ ಆತ್ಮೀಯ ವಿದ್ಯಾರ್ಥಿಗಳೇ, ಈ ಚಾಪ್ಟರ್ದಲ್ಲಿ ಎನ್ಯುವಲ್ ಎಕ್ಸಾಮ್ದಲ್ಲಿ ಒಟ್ಟು 18 ಅಂಕಗಳನ್ನು ನಿಮ್ಮ ಎನ್ಯುವಲ್ ಎಕ್ಸಾಮ್ದಲ್ಲಿ ಕೇಳ್ತಾನೆ. ಇದರಲ್ಲಿ MCQ ಒಂದು ಕ್ವಶನ್ ಬರ್ತದೆ, ಫಿಲ್ ಇನ್ ದ ಬ್ಲ್ಯಾಂಕ್ ಒಂದು ಕ್ವಶನ್ ಬರ್ತದೆ, 2 ಮಾರ್ಕ್ ಒಂದು ಕ್ವಶನ್ ಬರ್ತದೆ, 3 ಮಾರ್ಕ್ ಒಂದು ಕ್ವಶನ್ ಬರ್ತದೆ, 5 ಮಾರ್ಕ್ ಒಂದು ಕ್ವಶನ್ ಬರ್ತದೆ, ಇನ್ನು 6 ಮಾರ್ಕ್ ಒಂದು ಕ್ವಶನ್ ಬರ್ತದೆ. ಓಕೆ ಆಯಿತಾ. ಈಗ ಈ 6 ಮಾರ್ಕ್ ಕ್ವಶನ್ ಯಾವ್ದು ಕೇಳ್ತಾನಪ್ಪ ಅಂದ್ರೆ, ಇದು ಪ್ರಾಪರ್ಟೀಸ್ ಆಫ್ ಡೆಫಿನೆಟ್ ಇಂಟಿಗ್ರಲ್ ಬೇಸ್ ಮೇಲೆ ಈ 6 ಮಾರ್ಕ್ ಒಂದು ಕ್ವಶನ್ ಬರ್ತದೆ ವಿತ್ ಒಂದು ಎಕ್ಸಾಂಪಲು. ಇನ್ನು 5 ಮಾರ್ಕ್ ಕ್ವಶನ್ಸು, ಈ 5 ಮಾರ್ಕ್ ಕ್ವಶನ್ಸು ಇಂಟಿಗ್ರಲ್ಸ್ ಆಫ್ ದ ಸಮ್ ಸ್ಟ್ಯಾಂಡರ್ಡ್ ಫಾರ್ಮ್ ಬೇಸ್ ಮೇಲೆ ಕ್ವಶನ್ ಬರ್ತದೆ ವಿತ್ ಎಕ್ಸಾಂಪಲ್ ಒಂದು ಕೇಳ್ತಾನೆ. ಇನ್ನು 2 ಮಾರ್ಕು 3 ಮಾರ್ಕ್ ಕ್ವಶನ್ಸು ನಿಮಗೆ ಇಂಟಿಗ್ರೇಷನ್ ಆಫ್ ಮೆಥಡ್ಸ್ ಬೇಸ್ ಮೇಲೆ ಕೇಳ್ಬೋದು. ಬೈ ಸಬ್ಸ್ಟಿಟ್ಯೂಷನ್ ಮೆಥಡ್ ಇರ್ಬೋದು, ಪಾರ್ಷಿಯಲ್ ಫ್ರ್ಯಾಕ್ಷನ್ ಇರ್ಬೋದು, ನೆಕ್ಸ್ಟ್ ಬೈ ಪಾರ್ಟ್ಸ್ ಇರ್ಬೋದು, ಆರ್ ಸಮ್ ಟೈಮ್ ಎಕ್ಸಾಂಪಲ್ಸ್ ಆನ್ ಡೆಫಿನೆಟ್ ಇಂಟಿಗ್ರಲ್ಲು ಮತ್ತು ಇಂಡೆಫಿನೆಟ್ ಇಂಟಿಗ್ರಲ್ಲು ಎರಡೂ ಬೇಸ್ ಮೇಲೆ ಈ 2 ಮಾರ್ಕು ಮತ್ತು 3 ಮಾರ್ಕ್ ಬರ್ತದೆ. ಇನ್ನು MCQ ಕ್ವಶನು ಮತ್ತು ಫಿಲ್ ದ ಬ್ಲ್ಯಾಂಕ್ ಕ್ವಶನು ಈ ಇಂಟಿಗ್ರಲ್ಸಲ್ಲಿ ಬರ್ತಕ್ಕಂಥ ಯಾವುದೇ ಕಾನ್ಸೆಪ್ಟ್ ಬೇಸ್ ಮೇಲೆ MCQ ಮತ್ತು ಫಿಲ್ ದ ಬ್ಲ್ಯಾಂಕ್ ಕ್ವಶನ್ಸ್ ಕೇಳ್ಬೋದು. ಓಕೆ ಆತ್ಮೀಯ ವಿದ್ಯಾರ್ಥಿಗಳೇ, ಈ ಚಾಪ್ಟರ್ದಲ್ಲಿ ಬರ್ತಕ್ಕಂಥ ಇಂಪಾರ್ಟೆಂಟ್ ಫಾರ್ಮುಲಾಗಳನ್ನು ನಾವಿಲ್ಲಿ ಲಿಸ್ಟ್ ಮಾಡಿದ್ದೀನಿ. ಇದ್ರ ಜೊತೆಗೆ ಈ ಫಾರ್ಮುಲಾ ಬೇಸ್ ಮೇಲೆ ಕೆಲವು ಎಕ್ಸಾಂಪಲ್ಗಳನ್ನ ಚರ್ಚಿಸೋಣ. ಓಕೆ, ಮೊದಲನೇ ಫಾರ್ಮುಲಾ ವೆರಿ ಇಂಪಾರ್ಟೆಂಟ್. ಇದು ಇಂಟಿಗ್ರಲ್ ಆಫ್ x to n into dx is equal to x to n plus 1 divided by n plus 1 plus c. ಇಲ್ಲಿ c ಅಂದ್ರೆ ಕಾನ್ಸ್ಟೆಂಟ್ ಆಫ್ ಇಂಟಿಗ್ರೇಷನು. ಇಲ್ಲಿ x to n ಅದ, ಈ ಪವರ್ ಏನದಲ್ಲ ಇದನ್ನೇನು ಮಾಡಬೇಕು ನಾವಿಲ್ಲಿ +1 ಮಾಡಬೇಕು, n plus 1 divided by n plus 1 ಮಾಡಬೇಕು. ಓಕೆ, n is not equal to -1. ಇನ್ನು ಎರಡನೇ ಫಾರ್ಮುಲಾ ವೆರಿ ಇಂಪಾರ್ಟೆಂಟ್. ಅದು ಇಂಟಿಗ್ರಲ್ ಆಫ್ 1 into dx is equal to ಏನಾಗ್ತದೆ ಅಂದ್ರೆ x plus c ಆಗ್ತದೆ. ಆತ್ಮೀಯ ವಿದ್ಯಾರ್ಥಿಗಳೇ, ಇಲ್ಲಿ ವಿತ್ ರೆಸ್ಪೆಕ್ಟ್ ಟು x ಇರೋದ್ರಿಂದ ಇಂಟಿಗ್ರಲ್ ಆಫ್ 1 into dx ಏನಾಗ್ತದೆ x ಆಗ್ತದೆ. ಸಪೋಸ್ ಇಲ್ಲಿ dy ಇತ್ತಂದ್ರೆ ಇದು 1 into dy is equal ಏನಾಗ್ತದೆ y plus c ಆಗ್ತದೆ. ಆತ್ಮೀಯ ವಿದ್ಯಾರ್ಥಿಗಳೇ, ಇದನ್ನು ಸ್ವಲ್ಪ ನೀವು ಗಮನಿಸಬೇಕು. ಇನ್ನು ಇಂಟಿಗ್ರಲ್ ಆಫ್ cos x into dx ಅಂದ್ರೆ sin x ಆಗ್ತದೆ. ಇಂಟಿಗ್ರಲ್ ಆಫ್ sin x is equal to ಏನಾಗ್ತದೆ ಮೈನಸ್ ಕಾಸ್ ಎಕ್ಸ್ ಪ್ಲಸ್ ಸಿ ಆಗ್ತದೆ. ಓಕೆ, ಇನ್ನು ಇಂಟಿಗ್ರಲ್ ಆಫ್ ಸೀಕೆಂಡ್ ಸ್ಕ್ವೇರ್ ಎಕ್ಸ್ ಇಂಟು ಡಿ ಎಕ್ಸ್ ಇಸ್ ಈಕ್ವಲ್ ಟು ಟ್ಯಾನ್ ಎಕ್ಸ್ ಪ್ಲಸ್ ಸಿ ಆಗ್ತದೆ. ಓಕೆ, ಇನ್ನು ಇಂಟಿಗ್ರಲ್ ಆಫ್ ಕೋಸೆಕ್ಸ್ ಸ್ಕ್ವೇರ್ ಎಕ್ಸ್ ಇಂಟು ಡಿ ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ಕಾಟ್ ಎಕ್ಸ್ ಇಂಟು ಸಿ ಆಗ್ತದೆ. ಇಂಟಿಗ್ರಲ್ ಆಫ್ ಸೆಕ್ ಎಕ್ಸ್ ಇಂಟು ಟ್ಯಾನ್ ಎಕ್ಸ್ ಇಂಟು ಡಿ ಎಕ್ಸ್ ಇಸ್ ಈಕ್ವಲ್ ಟು ಸೆಕ್ ಎಕ್ಸ್ ಪ್ಲಸ್ ಸಿ ಆಗ್ತದೆ. ಓಕೆ, ಇಂಟಿಗ್ರಲ್ ಆಫ್ ಕೋಸೆಕ್ ಎಕ್ಸ್ ಇಂಟು ಕಾಟ್ ಎಕ್ಸ್ ಇಂಟು ಡಿ ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ಕೋಸೆಕ್ ಎಕ್ಸ್ ಆಗ್ತದೆ. ಓಕೆ, ನೆಕ್ಸ್ಟ್ ಈಗ ಇಂಟಿಗ್ರಲ್ ಆಫ್ 1 ಡಿವೈಡೆಡ್ ಬೈ ರೂಟ್ ಅಂಡರ್ 1 ಮೈನಸ್ ಎಕ್ಸ್ ಸ್ಕ್ವೇರ್ ಇಂಟು ಡಿ ಎಕ್ಸ್ ಇಸ್ ಈಕ್ವಲ್ ಟು ಸೈನ್ ಇನ್ವರ್ಸ್ ಎಕ್ಸ್ ಆಗ್ತದೆ. ಇನ್ನು ಇಂಟಿಗ್ರಲ್ ಆಫ್ 1 ಡಿವೈಡೆಡ್ ಬೈ ರೂಟ್ ಅಂಡರ್ 1 ಮೈನಸ್ ಎಕ್ಸ್ ಸ್ಕ್ವೇರ್ ಇಂಟು ಡಿ ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ಕಾಸ್ ಎಕ್ಸ್ ಪ್ಲಸ್ ಸಿ. ಓಕೆ, ಇನ್ನು ಇಂಟಿಗ್ರಲ್ ಆಫ್ 1 divided by x square, ಇಂಟಿಗ್ರಲ್ ಆಫ್ 1 divided by x square into dx is equal to tan inverse x plus c ಆಗ್ತದೆ. ಇನ್ನು ಇಂಟಿಗ್ರಲ್ ಆಫ್ -1 divided by 1 plus x square into dx is equal to cot inverse x plus c ಆಗ್ತದೆ. ಇಂಟಿಗ್ರಲ್ ಆಫ್ 1 divided by x into root under x square minus 1 into dx is equal to sec inverse x plus c. Okay, integral of -1 divided by x into root under x square minus 1 into dx is equal to cosec square x plus c.
ಇನ್ನು ಇಂಟಿಗ್ರಲ್ ಆಫ್ ಇ ರೆಸ್ ಟು ಎಕ್ಸ್ ಇಂಟು ಡಿ ಎಕ್ಸು, ಇಂಟಿಗ್ರಲ್ ಆಫ್ ಇ ರೆಸ್ ಟು ಎಕ್ಸ್ ಇಂಟು ಡಿ ಎಕ್ಸು ಇದೇನಾಗ್ತದೆ ಇ ರೆಸ್ ಟು ಎಕ್ಸ್ ಪ್ಲಸ್ ಸಿ ಆಗ್ತದೆ. ಓಕೆ, ನೆಕ್ಸ್ಟ್ ಇನ್ನು ಇಂಟಿಗ್ರಲ್ ಆಫ್ 1/x ಇಂಟು ಡಿ ಎಕ್ಸ್ ಇಸ್ ಈಕ್ವಲ್ ಟು ಲಾಗ್ ಆಫ್ ಮಾಡ್ಯುಲಸ್ ಆಫ್ ಎಕ್ಸ್ ಪ್ಲಸ್ ಸಿ. ಇಂಟಿಗ್ರಲ್ ಆಫ್ ಎ ರೆಸ್ ಟು ಎಕ್ಸ್ ಇಂಟು ಡಿ ಎಕ್ಸ್ ಇಸ್ ಈಕ್ವಲ್ ಟು ಎ ರೆಸ್ ಟು ಎಕ್ಸ್ ಪ್ಲಸ್ ಸಿ ಡಿವೈಡೆಡ್ ಬೈ ಲಾಗ್ ಎ ರೆಸ್ ಟು ಎಕ್ಸ್ ಬೈ ಲಾಗ್ ಎ ಪ್ಲಸ್ ಸಿ ಆಗ್ತದೆ. ಆತ್ಮೀಯ ವಿದ್ಯಾರ್ಥಿಗಳೇ, ಇವು ಇಷ್ಟು ಇಂಪಾರ್ಟೆಂಟ್ ಫಾರ್ಮುಲಾ, ಇವು ಇಂಟಿಗ್ರಲ್ಸಲ್ಲಿ ಬರ್ತಕ್ಕಂಥ ಇಂಟಿಗ್ರಲ್ ಚಾಪ್ಟರಲ್ಲಿ ಬರ್ತಕ್ಕಂಥ ಇಂಪಾರ್ಟೆಂಟ್ ಫಾರ್ಮುಲಾ. ಇನ್ನು ಇಲ್ಲಿ ಆತ್ಮೀಯ ವಿದ್ಯಾರ್ಥಿಗಳೇ, ನಾವೀಗ ಮೊದಲನೇ ಫಾರ್ಮುಲಾ ಎಕ್ಸ್ ರಸ್ ಟು ಇಂಟಿಗ್ರಲ್ ಆಫ್ ಎಕ್ಸ್ ರಸ್ ಟು ಎನ್ ಟು ಡಿ ಎಕ್ಸ್ ಇಸ್ ಈಕ್ವಲ್ ಟು ಎನ್ ಎಕ್ಸ್ ರಸ್ ಟು ಎನ್ ಪ್ಲಸ್ 1 ಡಿವೈಡ್ ಬೈ ಎನ್ ಪ್ಲಸ್ 1 ಪ್ಲಸ್ ಸಿ ಆಗ್ತದೆ. ಆತ್ಮೀಯ ವಿದ್ಯಾರ್ಥಿಗಳೇ, ಈ ಎಕ್ಸಾಂಪಲ್ಸ್ ನಿಮ್ಗೆ ಚಿಕ್ಕದು ಅನಿಸ್ಬೋದು, ಆದರೆ ಮುಂದೆ ನಾವು 2 ಮಾರ್ಕ್ 3 ಮಾರ್ಕ್ ಎಕ್ಸಾಂಪಲ್ ಸಾಲ್ವ್ ಮಾಡಬೇಕಾದ್ರೆ ಸ್ವಲ್ಪ ಕನ್ಫ್ಯೂಷನ್ ಆಗ್ತದೆ. ಅದಕ್ಕೆ ನಾವು ಕೆಲವಷ್ಟು ಸಿಂಪಲ್ ಎಕ್ಸಾಂಪಲ್ಗಳನ್ನು ಇಲ್ಲಿ ಚರ್ಚೆ ಮಾಡಿ 2 ಮಾರ್ಕು 3 ಮಾರ್ಕು 5 ಮಾರ್ಕು 6 ಮಾರ್ಕ್ ಎಕ್ಸಾಂಪಲ್ಗಳನ್ನ ಮುಂದಿನ ವಿಡಿಯೋದಲ್ಲಿ ಡಿಸ್ಕಷನ್ ಮಾಡೋಣ. ಓಕೆ, ಆತ್ಮೀಯ ವಿದ್ಯಾರ್ಥಿಗಳೇ, ಮೊದಲನೇ ಫಾರ್ಮುಲಾ ಇಂಟಿಗ್ರಲ್ ಆಫ್ ಎಕ್ಸ್ ರಸ್ ಟು ಎನ್ ಇಂಟು ಡಿ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ರಸ್ ಟು ಎನ್ ಪ್ಲಸ್ 1 ಡಿವೈಡ್ ಬೈ ಎನ್ ಪ್ಲಸ್ 1 ಪ್ಲಸ್ ಸಿ ಆಗ್ತದೆ. ಓಕೆ, ಈ ಫಾರ್ಮುಲಾ ಬೇಸ್ ಮೇಲೆ ನಾವು ಕೆಲವಷ್ಟು ಎಕ್ಸಾಂಪಲ್ಗಳನ್ನ ಇಲ್ಲಿ ನಾವು ಚರ್ಚಿಸೋಣ. ಓಕೆ, ಫಾರ್ ಎಕ್ಸಾಂಪಲ್ ಫೈಂಡ್ ಇಂಟಿಗ್ರಲ್ ಆಫ್ ಎಕ್ಸ್ ರಸ್ ಟು 10 ಇಂಟು ಡಿ ಎಕ್ಸ್ ಏನಾಗ್ತದೆ ಅನ್ನೋದನ್ನು ನಾವಿಲ್ಲಿ ಚರ್ಚಿಸೋಣ. ಓಕೆ, ಸೊಲ್ಯೂಷನ್ ವಿ ಹ್ಯಾವ್ ಇಂಟಿಗ್ರಲ್ ಆಫ್ ಎಕ್ಸ್ ರಸ್ ಟು 10 ಇಂಟು ಡಿ ಎಕ್ಸ್. ಓಕೆ, ಇದು ನಾವಿಲ್ಲಿ ಈ ಇಂಟಿಗ್ರ್ಯಾಂಡನ್ನು ಸ್ಟ್ಯಾಂಡರ್ಡ್ ಫಾರ್ಮ್ಗೆ ಕಂಪೇರ್ ಮಾಡಬೇಕು. ಏನಿದೆ ಇದು ಎಕ್ಸ್ ರಸ್ ಟು ಎನ್ ಇಂಟು ಡಿ ಎಕ್ಸ್ ಇದೆ. ಓಕೆ, ಹಾಗಾದ್ರಲ್ಲಿ ಎಕ್ಸ್ ರಸ್ ಟು ಎನ್ ಪ್ಲಸ್ 1 ಡಿವೈಡೆಡ್ ಬೈ ಎನ್ ಪ್ಲಸ್ 1 ಆಗ್ತದೆ ಇಂಟು ಡಿ ಎಕ್ಸ್, ಇಂಟು ಪ್ಲಸ್ ಸಿ. ಹಾಗಾದ್ರಲ್ಲಿ ಇಂಟಿಗ್ರಲ್ ಆಫ್ ಎಕ್ಸ್ ರಸ್ ಟು 10 ಎಕ್ಸ್ ರಸ್ ಟು 10 ಏನದಲ್ಲಿ 10 ಇದೆ. ಹಾಗಾದ್ರೆ ಇದೇನಾಗ್ತದೆ ಎಕ್ಸ್ ರಸ್ ಟು ಫಾರ್ಮುಲಾ ಏನಿದೆ ಎನ್ ಪ್ಲಸ್ 1 ಇದೆ. ಹಾಗಾದ್ರೆ ಎನ್ ಅಂದ್ರಲ್ಲಿ 10, ಎಕ್ಸ್ ರಸ್ ಟು 10 ಪ್ಲಸ್ 1 ಡಿವೈಡೆಡ್ ಬೈ 10 ಪ್ಲಸ್ 1 ಆಗ್ತದೆ ಪ್ಲಸ್ ಸಿ. ಓಕೆ, ಆ್ಯಂಡ್ ದಿಸ್ ಇಸ್ ಈಕ್ವಲ್ ಟು ಎಕ್ಸ್ ರಸ್ ಟು 10 ಪ್ಲಸ್ 1 ಅಂದರೆ ಎಷ್ಟು, 10 ಪ್ಲಸ್ 1 ಅಂದರೆ 11 ಡಿವೈಡೆಡ್ ಬೈ 11 ಪ್ಲಸ್ ಸಿ. ಇದು ನಮಗೆ ಬೇಕಾಗಿರ್ತಕ್ಕಂಥ ಇಂಟಿಗ್ರಲ್ಲು ಆತ್ಮೀಯ ವಿದ್ಯಾರ್ಥಿಗಳೇ. ಓಕೆ, ಇನ್ನು ಮತ್ತೊಂದು ಎಕ್ಸಾಂಪಲ್ ನೋಡೋಣ. ಇಂಟಿಗ್ರಲ್ ಆಫ್ ಎಕ್ಸ್ ರಸ್ ಟು 5 ಇಂಟು ಡಿ ಎಕ್ಸ್ ಏನಾಗ್ತದೆ is equal to solution we have integral of x raised to 5 into dx and this is equal to ಇಲ್ಲಿ n is equal to ಏನದ n is equal to 5 ಇದೆ. ಹಾಗಾದ್ರೆ ಇದು x raised to 5 plus 1 ಆಗ್ತದೆ divided by 5 plus 1 plus c. okay, and this is equal to x raised to 5 plus 1 ಅಂದ್ರೆ ಎಷ್ಟು 6 divided by 5 plus 1 again 6 ಆಗ್ತದೆ plus c. ಇದು ಇಂಟಿಗ್ರಲ್ ಆಫ್ ಎಕ್ಸ್ ರಸ್ ಟು 5 ಇಂಟು ಡಿ ಎಕ್ಸ್ ಇಸ್ ಈಕ್ವಲ್ ಟು ಆಗ್ತದೆ. ಓಕೆ, ಇನ್ನು ಮೂರನೇ ಎಕ್ಸಾಂಪಲು ಇಂಟಿಗ್ರಲ್ ಆಫ್ ಎಕ್ಸ್ ಸ್ಕ್ವೇರ್ ಇಂಟು ಡಿ ಎಕ್ಸ್. ಎಕ್ಸ್ ಸ್ಕ್ವೇರ್ ಟು ಡಿ ಎಕ್ಸ್ ಏನಾಗ್ತದೆ, ಇಲ್ಲಿ ಎನ್ ಇಸ್ ಈಕ್ವಲ್ ಎಷ್ಟಿದೆ 2 ಇದೆ. ಹಾಗಾದ್ರೆ ಅಗೇನ್ ಸೇಮ್ ಫಾರ್ಮುಲಾ ಯೂಸ್ ಮಾಡಬೇಕು. ಆಲ್ರೆಡಿ ಇದು ಸ್ಟ್ಯಾಂಡರ್ಡ್ ಫಾರ್ಮ್ದಾಗಿದೆ. ಇಂಟಿಗ್ರಲ್ ಆಫ್ ಏನಾಗ್ತದೆ ಇಲ್ಲಿ ಎಕ್ಸ್ ಸ್ಕ್ವೇರ್ ಟು ಡಿ ಎಕ್ಸ್ ಇಸ್ ಈಕ್ವಲ್ ಟು n is equal to 2 ಇದೆ. ಹಾಗಾದ್ರೆ 2 plus 1 divided by 2 plus 1 ಆಗ್ತದೆ plus c and this is equal to x raised to 2 plus 1 ಅಂದರೆ ಎಷ್ಟು 3 ಆಗ್ತದೆ divided by 3 plus c. ಓಕೆ, ನೆಕ್ಸ್ಟ್ ಇನ್ನು ಫೋರ್ತ್ ಎಕ್ಸಾಂಪಲು ಇಂಟಿಗ್ರಲ್ ಆಫ್ ಎಕ್ಸ್ ಇಂಟು ಡಿ ಎಕ್ಸು. ಓಕೆ, ಇಂಟಿಗ್ರಲ್ ಆಫ್ ಎಕ್ಸ್ ಇಂಟು ಡಿ ಎಕ್ಸ್ ಏನಾಗ್ತದೆ ಅನ್ನೋದನ್ನು ನೋಡೋಣ. ಈಗ ಇಲ್ಲಿ ಎಕ್ಸ್ ರಸ್ ಟು ಪವರ್ ಎಷ್ಟಿದೆ, ಏನಿಲ್ಲ ಅಂದರೆ 1 ಇರ್ತದೆ. ಹಾಗಾದ್ರೆ ಎಕ್ಸ್ ರಸ್ ಟು ಎನ್ ಅಂದರೆ 1 ಪ್ಲಸ್ 1 ಫಾರ್ಮುಲಾ 1 ಪ್ಲಸ್ 1 ಡಿವೈಡೆಡ್ ಬೈ 1 ಪ್ಲಸ್ 1 ಪ್ಲಸ್ ಸಿ ಆಗ್ತದೆ. ಓಕೆ, ಆ್ಯಂಡ್ ದಿಸ್ ಇಸ್ ಈಕ್ವಲ್ ಟು ಎಕ್ಸ್ ರಸ್ ಟು 1 ಪ್ಲಸ್ 1 ಅಂದರೆ ಎಷ್ಟು 2. ಓಕೆ, ಡಿವೈಡೆಡ್ ಬೈ 1 ಪ್ಲಸ್ 1 ಅಗೇನ್ 2 ಆಗ್ತದೆ ಪ್ಲಸ್ ಸಿ. ಓಕೆ, ಇನ್ನು ಫಿಫ್ತ್ ಎಕ್ಸಾಂಪಲ್ಸು ಇಂಟಿಗ್ರಲ್ ಆಫ್ 1 ಇಂಟು ಡಿ ಎಕ್ಸು. ಓಕೆ, ಆಲ್ರೆಡಿ ಇದನ್ನು ಫಾರ್ಮುಲಾ ಡಿಸ್ಕಸ್ ಮಾಡ್ಯಾನ. ಇಲ್ಲಿ 1 ಇಂಟು ಡಿ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ ಸಿ ಹೆಂಗಾಗ್ತದೆ ಅನ್ನೋದನ್ನು ಸ್ವಲ್ಪ ನಾವಿಲ್ಲಿ ಗಮನಿಸೋಣ ಆತ್ಮೀಯ ವಿದ್ಯಾರ್ಥಿಗಳೇ. ಆ್ಯಂಡ್ ದಿಸ್ ಇಸ್ ಈಕ್ವಲ್ ಟು ಏನಾಗ್ತದೆ ಇಂಟಿಗ್ರಲ್ ಆಫ್, ನಾನು ಈ 1ಅನ್ನು ಎಕ್ಸ್ ಅಷ್ಟು 0 ಅಂತ ಬರೀಬೋದಲ್ಲ. ಇಂಟಿಗ್ರಲ್ ಆಫ್
ಎಕ್ಸ್ ಅಷ್ಟು 0 ಇಂಟು ಡಿ ಎಕ್ಸ್ ಆಗ್ತದೆ. ಓಕೆ, ಇಲ್ಲಿ ಎನ್ ಇಸ್ ಈಕ್ವಲ್ ಟು ಏನದ 0 ಇದೆ. ಹಾಗಾದರೆ ಇದು ಅಗೇನ್ ಎಕ್ಸ್ ಅಷ್ಟು ಎನ್ ಫಾರ್ಮುಲಾ ಅಪ್ಲೈ ಮಾಡಿರಿ. ಇದೇನಾಗ್ತದೆ ಎಕ್ಸ್ ಅಷ್ಟು 0 ಪ್ಲಸ್ 1 ಡಿವೈಡೆಡ್ ಬೈ 0 ಪ್ಲಸ್ 1 ಪ್ಲಸ್ ಸಿ ಆಗ್ತದೆ. ಓಕೆ, ಆ್ಯಂಡ್ ದಿಸ್ ಇಸ್ ಈಕ್ವಲ್ ಟು ಎಕ್ಸ್ ಅಷ್ಟು 0 ಪ್ಲಸ್ 1 ಅಂದರೆ ಎಷ್ಟು, ಅಗೇನ್ 1 ಡಿವೈಡೆಡ್ ಬೈ 0 ಪ್ಲಸ್ 1 1 ಪ್ಲಸ್ ಸಿ. ಹಾಗಾದರೆ ಇಲ್ಲಿ ಇಂಟಿಗ್ರಲ್ ಆಫ್ 1 ಇಂಟು ಡಿ ಎಕ್ಸ್ ಏನಾಗ್ತದೆ, ಇಂಟಿಗ್ರಲ್ ಆಫ್ 1 ಇಂಟು ಡಿ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಅಷ್ಟು 1 ಅಂದರೆ ಎಷ್ಟು, ಎಕ್ಸ್ ಪ್ಲಸ್ ಸಿ. ಓಕೆ, ಹತ್ತನೇ ವಿದ್ಯಾರ್ಥಿಗಳೇ, ಇದು ಇಂಟಿಗ್ರಲ್ ಆಫ್ 1 ಇಂಟು ಡಿ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ ಸಿ. ಈ ಥರ 1 ಇಂಟು ಡಿ ಎಕ್ಸ್ ಇದು ಏನಾಗ್ತದೆ, ಎಕ್ಸ್ ಪ್ಲಸ್ ಸಿ ಆಗ್ತದೆ. ಹತ್ತನೇ ವಿದ್ಯಾರ್ಥಿಗಳೇ, ಈ ಎಕ್ಸಾಂಪಲ್ ನಿಮ್ಗೆ ಸಿಂಪಲ್ ಅನಿಸ್ಬೋದು, ಆದ್ರೆ ಮುಂದೆ ಬರ್ತಕ್ಕಂಥ ಎಕ್ಸಾಂಪಲ್ನ ಸಾಲ್ವ್ ಮಾಡಬೇಕಾದ್ರೆ ಈ ಸಿಂಪಲ್ ಎಕ್ಸಾಂಪಲ್ಸ್ಗಳು ನಮ್ಗೆ ಸ್ವಲ್ಪ ಗೊತ್ತಿರಬೇಕಂತ ಹೇಳಿ ಈ ವಿಡಿಯೋ ಮಾಡಿದ್ದೀನಿ. ಇನ್ನು ಮುಂದಿನ ಎಕ್ಸಾಂಪಲ್ಗಳನ್ನು ಮುಂದಿನ ವಿಡಿಯೋದಲ್ಲಿ ಖಂಡಿತ ನಾವು ಡಿಸ್ಕಷನ್ ಮಾಡೋಣ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.